ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 4 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಉದ್ದೇಶ ಏನು ತಯಾರಿ ಮಾಡಿಕೊಳ್ಬೇಕು, ಒಂದು ವೇಳೆ ಅಂಥ ಸನ್ನಿವೇಶ ಬಂದರೆ ಎಸೆನ್ಷಿಯಲ್ ಕಮಾಡಿಟೀಸು, ಅದು ನೀರಿರ್ಬೋದು, ಆಹಾರ ಧಾನ್ಯ ಇರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗಳು, ಇವುಗಳನ್ನೆಲ್ಲ ಯಾವ ರೀತಿ ನಾವು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಸೂಚನೆ ಕೊಡ್ತಾರೆ ಮತ್ತು ಮಾಹಿತಿಯನ್ನು ಕೂಡ ತಗೊಳ್ತಾರೆ ಅಂತೇಳಿ 4 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ಗೃಹ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ಮತ್ತು ಏನಾದರೂ ಕೂಡ ನಿನ್ನೆಯಿಂದ ಈಚೆಗೆ ಏನಾದರೂ ಅಡ್ವೈಸರಿ ಬಂದಿದ್ದರೆ, ಕೇಂದ್ರ ಸರ್ಕಾರದಿಂದ ಸೂಚನೆಗಳು ಬಂದಿದ್ದರೆ ಅದನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ. ಈ ಫೇಕ್ ನ್ಯೂಸ್ಗೆ ಸಂಬಂಧಪಟ್ಟಂಗೆ ಸರ್ ಒಂದು ಅಡ್ವೈಸರಿ ನಾಗರಿಕರಿಗೂ ಒಂದಷ್ಟು ಗೈಡ್ಲೈನ್ಸ್ಗಳು ಇಶ್ಯೂ ಆಗಿದೆ ಸರ್. ಈಗ ನಾವು ಅಂತ ಪೊಸಿಷನಲ್ಲಿ ಇದ್ದೀವಿ. ಅಲ್ಲ, ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ತಯಾರಿ ಅಂತೂ ಮಾಡಿಕೊಳ್ಬೇಕಲ್ಲ. ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು, ಎಸೆನ್ಷಿಯಲ್ ಕಮಾಡಿಟೀಸು, ಹಾಲಿರ್ಬೋದು, ನೀರಿರ್ಬೋದು, ತರಕಾರಿ ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು. ಒಂದು ವೇಳೆ ಏನಾದರೂ ಅಂಥ ಘಟನೆಗಳು ನಡೆದ್ರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ.